ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರ 57ನೇ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನ ಪೇರಸಂದ್ರದಲ್ಲಿ ವಿಶೇಷ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿ ಸಂಭ್ರಮಿಸಲಾಯಿತು. ಚಿಮುಲ್ ನಾಮನಿರ್ದೇಶಿತ ನಿರ್ದೇಶಕ ಕಾಕಲ ಚಿಂತೆ ರಾಜಣ್ಣ ಹಾಗೂ ಮೆಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಿಬಿಆರ್ ರಾಜೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 100 ಜನರಿಗೆ ಬಿರಿಯಾನಿ ಅನ್ನಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿಮುಲ್ ನಿರ್ದೇಶಕ ಕಾಕಲ ಚಿಂತೆ ರಾಜಣ್ಣ, ಸಚಿವ ಸುಧಾಕರ್ ಅವರು ಸರಳತೆಗಾಗಿ ಹೆಸರುವಾಸಿ. ಯಾವುದೇ ಸಮಸ್ಯೆ ಇದ್ರೂ ನೇರವಾಗಿ ಸ್ಪಂದಿಸುತ್ತಾರೆ. ಸಚಿವರಾಗಿದ್ರೂ ಸಾಮಾನ್ಯರಂತೆ ಎಲ್ಲರೊಂದಿಗೆ ಬೆರೆತು ಹೋಗ್ತಾರೆ. ಚಿಮುಲ್ ಚುನಾವಣೆಯಲ್ಲಿ ಅವರ ಪ್ರೇರಣೆಯಿಂದ ಸ್ಪರ್ಧಿಸಿದ್ದೆ. ಸೋಲಿನ ಬಳಿಕವೂ ನನ್ನನ್ನ ಕೈಬಿಡದೆ ನಾಮನಿರ್ದೇಶಿತ ನಿರ್ದೇಶಕರಾಗಿ ಅವಕಾಶವನ್ನ ನೀಡಿದ್ದಾರೆ. ಅವರ ಸಹಕಾರದಿಂದಲೇ ನಾನು ಇಂದು ಈ ಹಂತಕ್ಕೆ ಬಂದಿದ್ದೇನೆ. ಅವರು ಸದಾ ನಮ್ಮ ಹೃದಯದಲ್ಲಿ ಇರುತ್ತಾರೆ ಎಂದು ಭಾವುಕರಾಗಿ ಹೇಳಿದರು. ಡಿಬಿಆರ್ ರಾಜೇಶ್ ಮಾತನಾಡಿ, ಸಚಿವ ಸುಧಾಕರ್ ಅವರು ಸರಳ ಹಾಗೂ ಸಜ್ಜನ ರಾಜಕಾರಣಿ. ಮಾತು ಕೊಟ್ಟರೆ ಅದನ್ನ ನಿಭಾಯಿಸುವಲ್ಲಿ ಮೊದಲ ಆದ್ಯತೆಯನ್ನ ನೀಡುತ್ತಾರೆ. ಕಾಕಲ ಚಿಂತೆ ರಾಜಣ್ಣ ಸೋತರು ಮಾತಿನಂತೆ ಅವರನ್ನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಿರುವುದು ಅವರ ನಿಷ್ಠೆ ಮತ್ತು ವ್ಯಕ್ತಿತ್ವಕ್ಕೆ ಸಾಕ್ಷಿ. ಅವರಂತಹ ರಾಜಕಾರಣಿ ಚಿಕ್ಕಬಳ್ಳಾಪುರಕ್ಕೆ ಉಸ್ತುವಾರಿ ಸಚಿವರಾಗಿ ಬಂದಿರುವುದು ಜಿಲ್ಲೆಯ ಜನರ ಪುಣ್ಯ. ದೇವರು ಅವರಿಗೆ ಇನ್ನಷ್ಟು ಶಕ್ತಿ ನೀಡಿ ರಾಜಕೀಯವಾಗಿ ಬೆಳೆಸಲಿ, ಆಯಸ್ಸು ಆರೋಗ್ಯ ನೀಡಲಿ ಎಂದು ಹಾರೈಸಿದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಅವರಿಗೆ ನಾವು ಶಿರೋಮಣಿ ಅವರಿಗೆ ದೇವರಿನ್ನೂ ಒಳ್ಳೆ ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿ ಈ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಉತ್ತಮ ಕೆಲಸಗಳನ್ನು ಮಾಡುವಂಥ ಅಧಿಕಾರ ಅವರಿಗೆ ಸಿಗಲಿ ಅಂತ ನಾವು ಅವತ್ತು ಅವರ 57ನೇ ಹುಟ್ಟುಹಬ್ಬವನ್ನು ನಾವಿಲ್ಲಿ ಪೇರಸಂದ್ರ ಕ್ರಾಸಲ್ಲಿ ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತ ವಾರದಿಂದ ಅಂದ್ಕೊಳ್ತಾ ಇದ್ದೀವಿ. ಅದೇ ಥರ ಇವತ್ತು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಪ್ರತಿ ವರ್ಷವೂ ಇದೇ ಥರ ಇದೇ ಪೇರಸಂದ್ರ ಕ್ರಾಸಲ್ಲಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿಕೊಳ್ತೀವಿ. ಈ ಮಂಡಿಕಲ್ ಭಾಗದ ವತಿಯಿಂದ, ಮಂಡಿಕಲ್ ಜಿಲ್ಲಾ ಪಂಚಾಯತ್ ವತಿಯಿಂದ ನಾನು ಪ್ರತಿ ವರ್ಷವೂ ಅವ್ರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಇಲ್ಲೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮುಗಿಸ್ಕೊಡೋಣ. ಅವರು ನಮಗೆ ಆಶ್ರಯ ಇಲ್ಲ ಅಂದರೆ ಇಲ್ಲ ಅನ್ನೋಕ್ಕಾಗಲ್ಲ. ರಾಜಕೀಯದಲ್ಲಿ ನಾವು 2 ಸರಿ ಸೋತು ಒಂಥರ ನಾವು ಮನಸ್ಸು ಬೇಜಾರಲ್ಲಿದ್ವಿ. ನಾವು ಅಂಥದ್ರಲ್ಲಿ ಅವ್ರನ್ನ ನನ್ನನ್ನು ಕರೆಸಿ 3 ದಿವಸಕ್ಕೆ ನನ್ನ ಗೌರ್ಮೆಂಟ್ ನಾಮಿನಿಯಾಗಿ ಚೀಮುಲ್ಗೆ ಡೈರೆಕ್ಟ್ರಾಗಿ ಮಾಡಿದ್ರು. ಅವರ ಆಶ್ರಯನ ನಾವು ಯಾವತ್ತೂ ಮರೆಯೋದಿಲ್ಲ. ಇದೇ ಥರ ನಾವು ಅವರ ಆಶೀರ್ವಾದ ಇದ್ದರೆ ಇನ್ನೂ ಉನ್ನತವಾದ ಮಟ್ಟಕ್ಕೆ ನಾವು ಬೆಳೀತೀವಿ ಅನ್ನೋ ಒಂದು ಆಸೆ ನಮಗಿದೆ. ಅವರ ಆಶೀರ್ವಾದ ಇದೆ ಮತ್ತು ಅದು ಮುಂದೆ ಇನ್ನೂ ಅವ್ರು ಏನು ಹೇಳಿದ್ರೆ ಅದಕ್ಕೆ ನಾವಿಲ್ಲ ಅನ್ನೋದು. ಯಾವುದೇ ಒಂದು ಎಲೆಕ್ಷನ್ ಆಗಲಿ ಇನ್ನೊಂದಾಗಲಿ ಹಾಕಪ್ಪ ಅಂತ. ಯಾಕಂದರೆ ಅವರ ಆಶೆ ಇದೆ ಅನ್ನೋದು, ಅವರ ಒಂದು ಸಹಕಾರ ನಮಗಿದೆ ಅನ್ನೋದು ಧೈರ್ಯ ಇದೆ. ಹಾಗಾಗಿ ಇದೇ ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನು ಇಲ್ಲೇ ಆಚರಿಸ್ಕೊಂಡು ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಅಣ್ಣ ನಿಮಗೆ ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹುಟ್ಟುಹಬ್ಬ ಶುಭಾಶಯಗಳನ್ನು ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ಬಯಸ್ತಾ ಇದ್ದೀವಿ. ಅವರು ಇತ್ತ ಹುಟ್ಟುಹಬ್ಬ 100 ಮಾಡಿಕೊಂಡು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ದೇವರನ್ನು ಪ್ರಾರ್ಥನೆ. ಮತ್ತೆ ಅವರು ಒಳ್ಳೆಯತನ ಗುಣ ಏನಿರಬೇಕಂದ್ರೆ ಮಾತು ಕೊಟ್ಟಿದ್ರೆ ಮಾತು ಪ್ರಕಾರ ನಿಂತ್ಕೊಂತಾರೆ. ಒಂದೇ ಮಾತು ನಮ್ಮ ರಾಜಣ್ಣ ಅವರು ಆಯ್ತು ನಿಂತ್ಕೋಪ ನಾನು ಇದ್ದೀನಿ ಅಂತ ಹೇಳಿದ್ರು. ಅದನ್ನು ಸೋತಿರ್ಬೋದು, ಆದರೆ ಏನು ಮಾತು ಎಷ್ಟೇ ಒತ್ತಡ ಬಂದರೂ ಎಷ್ಟೇ ಅವ್ರಿಗೆ ಪ್ರೆಜರ್ ಬಂದರೂ ಅವ್ರು ಲೆಕ್ಕಿಸಿದ್ರೆ ಮಾತೇನು ಮಾತುಕೊಂಡು ನಿಂತ್ಕೊಂತ ನಾಯಕರು ನಮ್ಗೆ ಸಿಕ್ಕಿದ್ದಾರೆ. ನಿಜವಾಗಿ ಹೇಳ್ತಾನೆ, ನಾನು ಅವ್ರ ಅಭಿಮಾನ ತಿಳ್ಕೊಳ್ತೀನಿ, ನನಗೆ ಹೆಮ್ಮೆ ಆಗುತ್ತೆ ನಿಜ. ಯಾಕಂದರೆ ಇಂಥ ನಾಯಕರು ನಾನು ಅಪ್ರೂವ್ ನೋಡ್ತಾ ಇರೋದು. ಇಂಥ ನಾಯಕ ನಮ್ಮ ಡಿಸ್ಟಿಕ್ ಬಂದಿರುತ್ತೆ, ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ಡಿಸ್ಟಿಕ್ಗೆ ಒಳ್ಳೆ ಹೆಸರು ಬರ್ತಾ ಇದೆ, ನಮಗೂ ಒಂದು ಅನುಕೂಲ ಆಗ್ತಾ ಇದೆ. ಎಲ್ಲರಿಗೂ ತಾಲೂಕು ಡಿಸ್ಟಿಕ್ ಎಲ್ಲ ಇಂಥ ನಾಯಕತ್ವ ಬೇಕು ಅಂತ ಹೇಳ್ಬಿಟ್ಟು ಸದಾ ನಾವು ಬಯಸ್ತೇವೆ. ಥ್ಯಾಂಕ್ ಯು.